Namaste, dear learners. I would like to welcome you people to our video classes. Today, we will discuss a poem called On His Blindness, which is prescribed for BA second semester Basic English, Rani Channamma University, Belagavi. Actually, today we are not going to discuss the poem because we have done that in our previous class. You have got two videos on my channel on his blindness poem. Today we are going to discuss short questions and answers which would come in the poem on his blindness. I am Basavaraj Bedgi, Assistant Professor of English, GFGC, Yaragatti. On his blindness, first question is, when did Milton wrote his sonnet on his blindness? On his blindness ಅನ್ನುವಂತಹ ಸುನೀತವನ್ನ ಜಾನ್ ಮಿಲ್ಟನ್ ಅವರು ಯಾವಾಗ ಬರೆದ್ರು ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ದ ಸಾನೆಟ್ ಆನ್ ಹಿಸ್ ಬ್ಲೈಂಡ್ನೆಸ್ ಮೇ ಹ್ಯಾವ್ ಬೀನ್ ರಿಟನ್ ಇನ್ 1652. ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಹಾಗಾಗಿ 1652ರಲ್ಲಿ ಬರೆದಿರಬಹುದು. ಎರಡನೆಯ ಪ್ರಶ್ನೆ, ವಾಟ್ ಈಸ್ ದ ಸಾನೆಟ್ ಅಬೌಟ್? ಈ ಸುನೀತದ ವಿಷಯ ವಸ್ತು ಏನು ಅಂತ ಎರಡನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ದ ಸಾನೆಟ್ ಲೆಮೆಂಟ್ಸ್ ದ ಬ್ಲೈಂಡ್ನೆಸ್ ಆಫ್ ಮಿಲ್ಟನ್. ಈ ಸುನೀತದಲ್ಲಿ ಕವಿಯಾದಂತಹ ಜಾನ್ ಮಿಲ್ಟನ್ ಅವರಿಗೆ ಆದಂತಹ ಕುರುಡುತನದ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸುವಂತಹದೇ ಈ ಸುನೀತದ ಮುಖ್ಯ ವಿಷಯ ಆಗಿದೆ. ಮುಂದಿನ ಪ್ರಶ್ನೆ, ವಾಟ್ ಟೈಪ್ ಆಫ್ ಸಾನೆಟ್ ಈಸ್ ಆನ್ ಹಿಸ್ ಬ್ಲೈಂಡ್ನೆಸ್? ಆನ್ ಹಿಸ್ ಬ್ಲೈಂಡ್ನೆಸ್ ಯಾವ ರೀತಿಯ ಒಂದು ಸುನೀತ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಆನ್ ಹಿಸ್ ಬ್ಲೈಂಡ್ನೆಸ್ ಇಸ್ ಅ ಪೆಟ್ರಾರ್ಕನ್ ಆರ್ ಇಟಾಲಿಯನ್ ಟೈಪ್ ಸಾನೆಟ್ ವಿತ್ ಆಕ್ಟೇವ್ ಅಂಡ್ ಸೆಸ್ಟೆಟ್. ಇದು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕವಿತೆಯನ್ನು ಡಿಸ್ಕಸ್ ಮಾಡುವ ಸಮಯದಲ್ಲಿ ನಾನು ಹೇಳಿದ್ದೆ, ಎರಡು ರೀತಿಯ ಸೊನೆಟ್ಗಳು ಇಂಗ್ಲೀಷ್ನಲ್ಲಿ ಇವೆ ಅಂತ. ಒಂದು ಶೇಕ್ಸ್ಪಿಯರಿಯನ್ ಸೊನೆಟ್, ಮತ್ತೊಂದು ಪೆಟ್ರಾರ್ಕನ್ ಸೊನೆಟ್, ಆರ್ ಆಲ್ಸೋ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಟಾಲಿಯನ್ ಸೊನೆಟ್. ಪೆಟ್ರಾರ್ಕನ್ ಸೊನೆಟ್ನಲ್ಲಿ ಆಕ್ಟೇವ್ ಮತ್ತು ಸೆಸ್ಟೆಟ್ ಅನ್ನುವಂತಹ ಎರಡು ಭಾಗಗಳು ಕವಿತೆಯಲ್ಲಿ ಇರ್ತವೆ. ಹಾಗಾಗಿ ಆನ್ ಹಿಸ್ ಬ್ಲೈಂಡ್ನೆಸ್ ಇಸ್ ಅ ಪೆಟ್ರಾರ್ಕನ್ ಸೊನೆಟ್, ನೆನಪಿಟ್ಕೊಳ್ರಿ. ಮುಂದಿನ ಪ್ರಶ್ನೆ, ವಾಟ್ ಡಸ್ ಮಿಲ್ಟನ್ ಮೀನ್ ಬೈ ಅರ್ ಹಾಫ್ ಮೈ ಡೇಸ್? ಕವಿತೆಯಿಂದ ತೆಗೆದುಕೊಂಡಿರುವಂತಹ ಅರ್ ಹಾಫ್ ಮೈ ಡೇಸ್ ಅನ್ನುವಂತಹ ಪದಪುಂಜದ ಅರ್ಥ ಏನು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಮಿಲ್ಟನ್ ಬಿಕೇಮ್ ಬ್ಲೈಂಡ್ ಇನ್ ದ ಮಿಡ್ಲ್ ಆಫ್ ಹಿಸ್ ಲೈಫ್. ಮಿಲ್ಟನ್ ಯಾವಾಗ ಕುರುಡ ಆಗ್ತಾನೆ ಅಂತಂದರೆ ಅವನ ಮಧ್ಯ ವಯಸ್ಸಿನಲ್ಲಿ ಕುರುಡ ಆಗ್ತಾನೆ. ಆ್ಯಂಡ್ ಹೀ ಬಿಕೇಮ್ ಟೋಟಲಿ ಬ್ಲೈಂಡ್ ಇನ್ 1652 ಎಟ್ ದ ಏಜ್ ಆಫ್ 44. ಅವನು 44 ವಯಸ್ಸಿನವನಾಗಿರುವಾಗ ತನ್ನ ಕಣ್ಣುಗಳನ್ನು ಕಳೆದುಕೊಂಡಿರ್ತಾನೆ. ಅದಕ್ಕಾಗಿ ಅವನಿಗೆ ಏನು ಭಾವನೆ ಬರ್ತದೆ ಅಂತಂದರೆ, ಇಲ್ಲಿಯವರೆಗೂ 44 ಆಗುವವರೆಗೂ ಕೂಡ ನಾನು ಏನನ್ನೂ ಸಾಧನೆ ಮಾಡಲಿಲ್ಲ, ಹಾಗಾಗಿ ನಾನು ನನ್ನ ಅರ್ಧ ಜೀವನವನ್ನು ವೇಸ್ಟ್ ಮಾಡಿದ್ದೇನೆ, ಕಳೆದುಕೊಂಡಿದ್ದೇನೆ ಅನ್ನುವಂತಹ ಭಾವನೆ ಬರ್ತದೆ. ಮುಂದಿನ ಪ್ರಶ್ನೆ, that one talent with what is the double meaning of talent? Is there any allusion here? ಈ ಲೈನ್ನಲ್ಲಿ ಬರುವಂತಹ ಟ್ಯಾಲೆಂಟ್ ಅನ್ನುವ ಪದದ ಗೂಢಾರ್ಥ ಏನು ಅಂತ ಪ್ರಶ್ನೆ. ಹಿಯರ್ ಟ್ಯಾಲೆಂಟ್ ಮೀನ್ಸ್ ಗಿಫ್ಟ್. ಅದು ಯಾವುದು? ಪೊಯೆಟಿಕ್ ಗಿಫ್ಟ್ ಗಿವನ್ ಟು ಹಿಮ್ ಬೈ ಗಾಡ್. ದೇವರು ಜಾನ್ ಮಿಲ್ಟನ್ನನಿಗೆ ಕರುಣಿಸಿರುವಂತಹ ಒಂದು ಕಾವ್ಯ ರಚನೆಯ ಒಂದು ಗಿಫ್ಟ್ ಆಗಿದೆ ಅದು. ಅದನ್ನೇ ಜಾನ್ ಮಿಲ್ಟನ್ ಕಾಲ್ಸ್ ಆಸ್ ಟ್ಯಾಲೆಂಟ್. ಟ್ಯಾಲೆಂಟ್ ಒರಿಜಿನಲಿ ಮೀನ್ಸ್ ಅ ಗೋಲ್ಡ್ ಕಾಯಿನ್. ಟ್ಯಾಲೆಂಟ್ ಅಂದರೆ ಗೋಲ್ಡ್ ಕಾಯಿನ್ ಅಂತ ಅರ್ಥ ಆಗ್ತದೆ. ಇಟ್ ಹ್ಯಾಸ್ ದ ಅಲೂಷನ್ ಟು ದ ಬಿಬ್ಲಿಕಲ್ ಸ್ಟೋರಿ ಆಫ್ one gold coin given by a master to his servant and the servant did not use the talent. ಇದು ಒಂದು ಬೈಬಲ್ನಲ್ಲಿ ಬರುವಂತಹ ಒಂದು ಕಥೆಯನ್ನು ಈ ಕವಿತೆಯಲ್ಲಿ ಜಾನ್ ಮಿಲ್ಟನ್ ಅವರು ರೆಫರ್ ಮಾಡ್ತಾರೆ. ಟ್ಯಾಲೆಂಟ್ ಅಂತಂದರೆ ಬೈಬಲ್ನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಅವನ ಆಳಿಗೆ ಒಂದು ಬಂಗಾರದ ನಾಣ್ಯವನ್ನು ಕೊಡ್ತಾನೆ. ಆ ಬಂಗಾರದ ನಾಣ್ಯದಿಂದ ಆ ಸೇವಕ ಏನನ್ನಾದರೂ ಸಾಧನೆ ಮಾಡಬಹುದಿತ್ತು, ಆದರೆ ಆ ವ್ಯಕ್ತಿ ಏನನ್ನು ಸಾಧನೆ ಮಾಡುವುದಿಲ್ಲ. ಇರುವಂತಹ ಬಂಗಾರದ ನಾಣ್ಯವನ್ನು
ಮಾರಿ ಬಂದಂತಹ ದುಡ್ಡಿನಲ್ಲಿ ತನ್ನ ಊಟವನ್ನು ಕೆಲವು ದಿನಗಳವರೆಗೆ ಊಟವನ್ನು ಮಾಡ್ತಾನೆ. ಮತ್ತೊಮ್ಮೆ ಅವನ ಹತ್ರ ದುಡ್ಡು ಇಲ್ಲದೆ ಇರುವ ಹಾಗೆ ಆಗ್ತದೆ. ಒಂದು ವೇಳೆ ಅವ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆ ಬಂಗಾರದ ನಾಣ್ಯದಿಂದ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದರೆ ಅವನು ಜೀವನ ಪರ್ಯಂತ ಸಂತೋಷವಾಗಿರಬಹುದಿತ್ತು. ಹಾಗೆಯೇ ಜಾನ್ ಮಿಲ್ಟನ್ ಕೂಡ ತನ್ನ ಅರ್ಧ ಜೀವನವನ್ನು ದೇವರು ಕೊಟ್ಟಂತಹ ಏನೋ ಒಂದು ಗಿಫ್ಟ್ ಇದೆ, ದೇವರು ಕೊಟ್ಟಂತಹ ಟ್ಯಾಲೆಂಟ್ ಇದೆ, ಅದನ್ನು ಉಪಯೋಗಿಸದೆ ಹಾಳು ಮಾಡಿಕೊಂಡೆ ಅನ್ನುವಂತಹ ಒಂದು ರೀತಿಯಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ಡೆತ್ ಟು ಹೈಡ್, ವಾಟ್ ಡಸ್ ಮಿಲ್ಟನ್ ಹಿಯರ್? ಡೆತ್ ಟು ಹೈಡ್ ಅಂತಂದರೆ ಏನು ಅಂತ, ಅದರ ಅರ್ಥ ಏನು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಇಟ್ ಮೀನ್ಟ್ ದಟ್ ಟು ಹೈಡ್ ದ ಗಿಫ್ಟ್ ಆರ್ ಟು ಕೀಪ್ ಇಟ್ ಯೂಸ್ಲೆಸ್ ಈಸ್ ಡೆತ್ ಟು ಹಿಮ್. ಅಕಾರ್ಡಿಂಗ್ ಟು ಮಿಲ್ಟನ್, ದೇವರು ಕೊಟ್ಟಿರುವಂತಹ ವರವನ್ನು ಉಪಯೋಗಿಸದೆ ಇಲ್ಲಿಯವರೆಗೂ ಏನು ಕಾಲಹರಣ ಮಾಡಿದೆಯಲ್ಲ, ಅದೇ ನನಗೆ ಸಾವಿನಗಿಂತ ಹೆಚ್ಚು ಅಂತ ಜಾನ್ ಮಿಲ್ಟನ್ ಅಂದ್ಕೊಳ್ತಾನೆ. ಇಟ್ ಈಸ್ ಅ ಕೈಂಡ್ ಆಫ್ ಸ್ಪಿರಿಚುವಲ್ ಡೆತ್ ಟು ಜಾನ್ ಮಿಲ್ಟನ್. ಜಾನ್ ಮಿಲ್ಟನ್ ಅವರಿಗೆ ಅದು ನನ್ನ ದೇಹ ಇರ್ಬೋದು, ಆದರೆ ನನ್ನ ಆತ್ಮ, ನನ್ನೊಳಗಿರುವಂತಹ ಬುದ್ಧಿವಂತಿಕೆ, ನನ್ನೊಳಗಿರುವಂತಹ ಜಾಣ್ಮೆ, ನನ್ನೊಳಗಿರುವಂತಹ ಟ್ಯಾಲೆಂಟ್ನ ಸಾವು ಅಂತ ಜಾನ್ ಮಿಲ್ಟನ್ ಅವರು ಅಂದ್ಕೊಳ್ತಾರೆ. ವಾಟ್ ಡಸ್ ಮಿಲ್ಟನ್ಸ್ ಸೋಲ್ ವಿಶ್? ಜಾನ್ ಮಿಲ್ಟನ್ ಅವರ ಆತ್ಮ ಏನನ್ನು ಬಯಸ್ತದೆ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರ, ದ ಸೋಲ್ ಆಫ್ ಮಿಲ್ಟನ್ ವಿಶಸ್ ಟು ಸರ್ವ್ ಗಾಡ್ ಬೈ ರೈಟಿಂಗ್ ಗ್ರೇಟ್ ಪೋಯಟ್ರಿ. ಅವನ ಆತ್ಮ ಏನು ಹೇಳ್ತಾ ಇರ್ತದೆ ಅಂತಂದರೆ, ದೇವರು ಕೊಟ್ಟಿರುವಂತಹ ಕೊಡುಗೆಯನ್ನು, ದೇವರು ಕೊಟ್ಟಿರುವಂತಹ ವರಕ್ಕೆ ಪ್ರತಿಯಾಗಿ ದೇವರ ಬಗ್ಗೆ ಒಂದು ಮಹಾನ್ ಕಾವ್ಯವನ್ನು ಬರೆದು ದೇವರ ಋಣವನ್ನು ತೀರಿಸಬೇಕು, ದೇವರ ಸೇವೆಯನ್ನು ಮಾಡಬೇಕು ಅಂತ ಅವನ ಆತ್ಮ ಹೇಳ್ತಿರ್ತದೆ. ಮುಂದಿನ ಪ್ರಶ್ನೆ, ಲೆಸ್ಟ್ ದ ರಿಟರ್ನಿಂಗ್ ಚೈಲ್ಡ್, ಹೌ ಡಸ್ ದ ಲೈನ್ ಅಲ್ಯೂಡ್ ಟು ದ ಬಿಬ್ಲಿಕಲ್ ಸ್ಟೋರಿ ಆಫ್ ಟ್ಯಾಲೆಂಟ್ಸ್? ಲೆಸ್ಟ್ ದ ರಿಟರ್ನಿಂಗ್ ಚೈಲ್ಡ್ ಅನ್ನುವಂತಹ ಸಾಲು ಬೈಬಲ್ದಲ್ಲಿ ಬರುವಂತಹ ಕತೆಗೆ ಯಾವ ರೀತಿ ಲಿಂಕ್ ಆಗಿದೆ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ದ ಮಾಸ್ಟರ್ ಇನ್ ದ ಪ್ಯಾರಬಲ್ ಆಫ್ ಟ್ಯಾಲೆಂಟ್ಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಒಬ್ಬ ಮಾಸ್ಟರ್ ಇರ್ತಾನೆ. ರೆಬ್ಯೂಕ್ಸ್ ದ ಸರ್ವೆಂಟ್ ಫಾರ್ ಕೀಪಿಂಗ್ ಹಿಸ್ ಟ್ಯಾಲೆಂಟ್ ಯೂಸ್ಲೆಸ್. ತನ್ನ ಆಳಿಗೆ ಒಂದು ಬಂಗಾರದ ನಾಣ್ಯವನ್ನು ಕೊಟ್ಟಿರ್ತಾನೆ. ಆ ಬಂಗಾರದ ನಾಣ್ಯದ ಬೆಲೆಯನ್ನು ತಿಳಿಯದ ಆಳು ಅದನ್ನು ಯೂಸ್ ಮಾಡದೆ ಯೂಸ್ಲೆಸ್ ಆಗಿ ಹಾಗೆ ಇಟ್ಕೊಂಡಿರ್ತಾನೆ. ಅದನ್ನು ಮರಳಿ ಪಡಿತಾನೆ. ಯಾರು? ಮಾಲಕ ಮರಳಿ ಪಡಿತಾನೆ. ಅದಕ್ಕಾಗಿ ಜಾನ್ ಮಿಲ್ಟನ್ ಏನು ಅಂದ್ಕೊಳ್ತಾನೆ ಅಂತಂದರೆ, ನನಗೆ ಕೊಟ್ಟಿರುವಂತಹ ಕವಿತೆಯನ್ನು ಬರೆಯುವಂತಹ ಬುದ್ಧಿವಂತಿಕೆಯನ್ನು ದೇವರು ಮರಳಿ ಪಡಿತಾನ ಅಂತ ಹೆದರಿಕೆ ಅವನಿಗೆ ಆಗ್ತದೆ. ಏಕೆಂದರೆ ಅರ್ಧ ಜೀವನವನ್ನು ಕಳೆದರೂ ಕೂಡ ಜಾನ್ ಮಿಲ್ಟನ್ ಡಿಡ್ ನಾಟ್ ಯೂಸ್ ಹೀಸ್ ಪೊಯೆಟಿಕ್ ಟ್ಯಾಲೆಂಟ್ ಟು ಸರ್ವ್ ದ ಗಾಡ್. ದೇವರು ಕೊಟ್ಟಂತಹ ವರವನ್ನು ಉಪಯೋಗಿಸದೆ ಹಾಗೆ ಇಟ್ಟಿರುವುದರಿಂದ ಅವನು ದೇವರು ತನ್ನ ವರವನ್ನು ಮರಳಿ ಪಡಿತಾನೇನೋ ಅಂತ ಜಾನ್ ಮಿಲ್ಟನ್ನಿಗೆ ಒಂದು ಸಣ್ಣ ಹೆದರಿಕೆ. ಮುಂದಿನ ಪ್ರಶ್ನೆ, ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್? ವಾಟ್ ಈಸ್ ಮೀನ್ಟ್ ಬೈ ಡೇ ಲೇಬರ್? ಡೇ ಲೇಬರ್ ಅಂತಂದರೆ ಏನು, ಅರ್ಥ ಏನು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಡೇ ಲೇಬರ್ ಮೀನ್ಸ್ ಲೇಬರ್ ಡನ್ ಇನ್ ದ ಡೇ ಲೈಟ್ ದ ಫುಲ್ ಅಮೌಂಟ್ ಆಫ್ ಹೀಸ್ ವರ್ಕ್. ಏನು ಡೇ ಲೇಬರ್ ಅಂತಂದರೆ ತನ್ನ ಶಕ್ತಿಯನ್ನು ಮೀರಿ ಕೆಲಸ ಮಾಡುವಂತಹ ಒಂದು ವಿಧಾನ. ನನ್ನ ಶಕ್ತಿಯನ್ನು ಮೀರಿ ಮಾಡುವಂತಹ ಒಂದು ಕೆಲಸವನ್ನು ಮಾಡುವಂತಹ ಒಬ್ಬ ವ್ಯಕ್ತಿಗೆ ಡೇ ಲೇಬರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ಬಟ್ ಪೇಷನ್ಸ್ ಟು ಪ್ರಿವೆಂಟ್ ದಟ್ ಮರ್ಮರ್, ವಾಟ್ ಈಸ್ ಮೀನ್ಟ್ ಬೈ ಪೇಷನ್ಸ್? ಹೌ ಈಸ್ ಇಟ್ ಯೂಸ್ಡ್? ಪೇಷನ್ಸ್ ಅಂದರೆ ಏನು ಈ ಕವಿತೆಯಲ್ಲಿ? ವಾಟ್ ಡು ಯು ಮೀನ್ ಬೈ ಪೇಷನ್ಸ್ ಅಂತ ಪ್ರಶ್ನೆ. ಇದಕ್ಕೆ ಉತ್ತರ, ಪೇಷನ್ಸ್ ಮೀನ್ಸ್ ಹಿಯರ್ ಪೇಷಂಟ್ ಥಿಂಕಿಂಗ್. ಏನು ಪೇಷನ್ಸ್ ಅಂದರೆ ಸಮಾಧಾನದಿಂದ ವಿಚಾರವನ್ನು ಮಾಡುವುದು. ಯಾವುದಕ್ಕೂ ಕೂಡ ಅವಸರ ಮಾಡದೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂತಾರಲ್ಲ, ಹಾಗೆ ಅವಸರವನ್ನು ಮಾಡದೆ ಶಾಂತಚಿತ್ತರಾಗಿ ಸಮಾಧಾನ ಚಿತ್ತರಾಗಿ ದೇವರ ಸೇವೆಯನ್ನು ಮಾಡುವುದು ಆಗಿದೆ. ಪೇಷನ್ಸ್ ಈಸ್ ಪರ್ಸೋನಿಫೈಡ್ ಹಿಯರ್. ಪೇಷನ್ಸಿಗೆ ಜೀವ ಇಲ್ಲ. ಜೀವ ಇಲ್ಲದೆ ಇರುವಂತಹ ಒಂದು ವಸ್ತುವಿಗೆ, ಒಂದು ವಿಷಯಕ್ಕೆ ಜೀವವನ್ನು ತುಂಬಿ ಕವಿಗಳು ಮಾತನಾಡ್ತಾರೆ. ಅದಕ್ಕೆ ಪೇಷನ್ಸ್ ಈಸ್ ಪರ್ಸೋನಿಫೈಡ್ ಹಿಯರ್. ಮುಂದಿನ ಪ್ರಶ್ನೆ, ಹೌ ಡಸ್ ಒನ್ ಸರ್ವ್ ಗಾಡ್ ಬೆಸ್ಟ್?
ದೇವರಿಗೆ ಯಾರು ಉತ್ತಮವಾದ ಸೇವೆಯನ್ನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರ, ಒನ್ ಸರ್ವ್ಸ್ ಗಾಡ್ ಬೆಸ್ಟ್ ಬೈ ಸಬ್ಮಿಟ್ಟಿಂಗ್ ಟು ದ ಜೆಂಟಲ್ ಕಂಟ್ರೋಲ್ ಆಫ್ ಗಾಡ್. ಹೇಗೆ ಆ ಪರ್ಸನ್ ಸರ್ವ್ಸ್ ಗಾಡ್, ದೇವರ ಸೇವೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ವಿ ಹ್ಯಾವ್ ಟು ಸರೆಂಡರ್ ಅವರ್ ಸೆಲ್ಫ್ ಕಂಪ್ಲೀಟ್ಲಿ ಟು ದ ಕಂಟ್ರೋಲ್ ಆಫ್ ದ ಗಾಡ್. ದೇವರಿಗೆ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡದ್ದೇ ಆದರೆ ದೇವರಿಗೆ ನಾವು ಮಹಾನ್ ಸೇವೆಯನ್ನು ಮಾಡಿದಂತೆ ಅಂತ ಕವಿಗಳು ಹೇಳ್ತಾರೆ. ಮುಂದಿನ ಪ್ರಶ್ನೆ, ಹೂ ಆರ್ ದ ಥೌಸಂಡ್ಸ್ ಎಟ್ ಗಾಡ್ಸ್ ಬಿಡ್ಡಿಂಗ್. ದೇವರ ಗುಡಿಯ ಮುಂದೆ ನಿಂತಹ ಸಾವಿರಾರು ಜನ ಯಾರು ಅಂತ ಕೇಳ್ತಾರೆ. ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ, ಮಿಲ್ಟನ್ ಪರ್ಹ್ಯಾಪ್ಸ್ ಮೀನ್ ದ ಏಂಜಲ್ಸ್ ಟ್ರಾವೆಲಿಂಗ್ ಓವರ್ ಲ್ಯಾಂಡ್ ಆ್ಯಂಡ್ ಓಷಿಯನ್ಸ್. ಜಾನ್ ಮಿಲ್ಟನ್ ಅವರ ಪ್ರಕಾರ ಸಮುದ್ರ, ಆಕಾಶಗಳು, ಸಾಗರಗಳಲ್ಲಿ ಅಡ್ಡಾಡ್ತಿರುವಂತಹ ಏಂಜಲ್ಸ್, ದೈವ ಕನ್ಯೆಯರು, ಗಾಡ್ಸ್ ಮಿನಿಸ್ಟರ್ಸ್, ದೇವರ ಸೇವಕರು, ಆರ್ ದ ಸನ್, ಅವರು ಯಾರು ಅಂತಂದರೆ ಸಾವಿರಾರು ಜನ ಯಾರು, ದ ಸನ್, ಮೂನ್, ಸ್ಟಾರ್ಸ್, ನ್ಯಾಚುರಲ್ ಆಬ್ಜೆಕ್ಟ್ಸ್ ಹೂ ವರ್ಕ್ ದೇರ್ ಅಲಾಟೆಡ್ ಡ್ಯೂಟೀಸ್. ತಮಗೆ ವಹಿಸಿಕೊಟ್ಟಿರುವಂತಹ ಕೆಲಸವನ್ನು ಚಾಚೂ ತಪ್ಪದೆ ಮಾಡುವಂತಹ ಪ್ರಕೃತಿ, ತಮಗೆ ವಹಿಸಿಕೊಟ್ಟಿರುವಂತಹ ಕೆಲಸವನ್ನು ನಿಷ್ಠೆಯಿಂದ ಮಾಡುವಂತಹ ಸೂರ್ಯ, ಚಂದ್ರ, ಭೂಮಿ, ಗಾಳಿ, ಮಳೆ, ನೀರು, ಮರಗಳು, ಇವುಗಳೆಲ್ಲ ದೇವರ ಆಶೀರ್ವಾದವನ್ನು ಪಡೆದಿರುವಂತಹ ವಸ್ತುಗಳು, ಪ್ರಾಣಿಗಳು, ದೇವರುಗಳು ಅಂತ ಜಾನ್ ಮಿಲ್ಟನ್ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಹೂ ಬೆಸ್ಟ್ ಬೇರ್ ಹಿಸ್ ಮೈಲ್ಡ್ ಯೋಕ್. ವಾಟ್ ಈಸ್ ದ ಮೈಲ್ಡ್ ಯೋಕ್? ಮೈಲ್ಡ್ ಯೋಕ್ ಅಂತಂದರೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ, ಮೈಲ್ಡ್ ಯೋಕ್ ಮೀನ್ಸ್ ಜಂಟಲ್ ರೂಲ್ ಆಫ್ ಗಾಡ್. ಭಾಳ ದೇವರ ಒಳ್ಳೆಯ ಒಂದು ಆಳ್ವಿಕೆ, ದೇವರ ಒಳ್ಳೆಯ ಆಳ್ವಿಕೆ ಅಂತ ಉತ್ತರ ಆಗ್ತದೆ. ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್. ವಾಟ್ ಡಸ್ ಮಿಲ್ಟನ್ ಮೀನ್ ಬೈ ಸ್ಟ್ಯಾಂಡ್ ಆ್ಯಂಡ್ ವೇಟ್? ಸ್ಟ್ಯಾಂಡ್ ಮತ್ತು ವೇಟ್ ಅಂದರೆ ಅದರ ಅರ್ಥ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರ, ಸ್ಟ್ಯಾಂಡ್ ಆ್ಯಂಡ್ ವೇಟ್ ಮೀನ್ಸ್ ರಿಮೇನ್ ಫರ್ಮ್ ಇನ್ ಫೇತ್ ಆ್ಯಂಡ್ ಡಿವೋಷನ್ ಟು ಗಾಡ್. ಸ್ಟ್ಯಾಂಡ್ ಆ್ಯಂಡ್ ವೇಟ್ ಅಂತಂದರೆ ನಮ್ಮ ನಂಬಿಕೆ, ದೇವರಲ್ಲಿ ನಾವು ಇಟ್ಟಿರುವಂತಹ ನಂಬಿಕೆ ದೃಢವಾದಂತಹ ನಂಬಿಕೆ ಆಗಿರಬೇಕು. ಅಟ್ ದ ಸೇಮ್ ಟೈಮ್ ವಿ ಶುಡ್ ಡಿವೋಟ್ ಕಂಪ್ಲೀಟ್ಲಿ ಟು ದ ಕಂಟ್ರೋಲ್ ಆಫ್ ಗಾಡ್. ದೇವರಿಗೆ ನಮ್ಮನ್ನು ನಾವು ವಹಿಸ್ಕೊಂಡು ಬಿಡಬೇಕು. ಅದುವೇ ಸ್ಟ್ಯಾಂಡ್ ಮತ್ತು ವೇಟ್ ಅಂತ ಹೇಳಬಹುದು. ಥ್ಯಾಂಕ್ ಯು ವೆರಿ ಮಚ್. We will discuss other lessons in our next video sessions.